ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯಾರಾದ್ರೂ ನಮ್ಮ ರಕ್ಷಣೆಗೆ ಬನ್ನಿ. ಸುಮ್ನಿದ್ದು ಬಿಟ್ರೆ ಹೇಗೆ ನೀವೆಲ್ಲ? ನಾನೊಬ್ಬನೇ ಎಷ್ಟು ಅಂತ ಸಾಯ್ಲಿ. ಸತ್ತು ಸತ್ತು ಸಾಕಾಗಿದೆ. ನನ್ನ ಸಪೋರ್ಟ್ಗೆ ಬನ್ನಿ. ಅಮೆರಿಕ ಕೂಗ್ತಾ ಇರೋದು. ನಡು ರಸ್ತೆಯಲ್ಲಿ ನಿಂತ್ಕೊಂಡು, ಸಂತೆಯಲ್ಲಿ ನಿಂತ್ಕೊಂಡು ಕೂಗ್ತಾರಲ್ಲ, ಹಾಗೆ ಕೂಗ್ತಾ ಇರೋದು ಟ್ರಂಪ್ ಮತ್ತು ಅಮೆರಿಕ. ಯಾಕೆ ಅಂದ್ರೆ ಮೊಸ್ಕಿಟೋ ಫ್ಲೀಟ್, ಸೊಳ್ಳೆ ಪಡೆ, ಇರಾನ್ ಬಳಿ ಇರುವಂತಹ ಸಣ್ಣ ಸಣ್ಣ ಬೋಟುಗಳಿದಾವಲ್ಲ, ವೆಪನೈಸ್ಡ್ ಬೋಟುಗಳು, ಶಸ್ತ್ರಾಸ್ತ್ರಗಳೊಂದಿಗೆ ಇರುವಂತಹ ಸಣ್ಣ ಸಣ್ಣ ಬೋಟುಗಳು, ಅವು ಸೊಳ್ಳೆಗಳ ರೀತಿಯಲ್ಲಿ ಈ ಅಮೆರಿಕದ ಯುದ್ಧ ನೌಕೆಗಳಿಗೆ ಕಾಟ ಕೊಡ್ತಿದ್ದಾವಂತೆ. ಅವುಗಳಿಂದ ತಡ್ಕೊಳಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ಎಲ್ಲರೂ ಬನ್ರಿ, ಎಲ್ಲರೂ ಬಂದು ಇರಾನ್ ಮೇಲೆ ಯುದ್ಧ ಮಾಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಅಮೆರಿಕ ಮತ್ತು ಟ್ರಂಪ್ ಕೂಗು ಹಾಕಿದ್ದಾರೆ. ಸೊ ಏನಿದು ಮೊಸ್ಕಿಟೋ ಫ್ಲೀಟ್ ಅಥವಾ ಸೊಳ್ಳೆ ಪಡೆ, ಅದರ ಶಕ್ತಿ ಏನು, ಅದೇನು ಮಾಡ್ತಾ ಇದೆ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ, ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಯುದ್ಧ ವಿರಾಮ ಅಂತ ಒಂದೇನೋ ನಡೀತಾ ಇದೆ. ಅದರದ್ದು ಏನು ದಿಕ್ಕು ದೆಸೆ ಇಲ್ದಿರಂತ ಯುದ್ಧ ವಿರಾಮ, ಅದು ಅನಿರ್ದಿಷ್ಟ ಅವಧಿಗೆ ಯುದ್ಧ ವಿರಾಮ ಅಂತೆ. ಅದು ಇರಾನ್ ಘೋಷಣೆ ಮಾಡ್ಕೊಂಡಿಲ್ಲ, ಅಮೆರಿಕ ಏಕಾಂಗಿಯಾಗಿ ತನಗೆ ತಾನೇ ಯುದ್ಧ ವಿರಾಮ ಅಂತ ಘೋಷಣೆ ಮಾಡಿಕೊಂಡು ಪಾಕಿಸ್ತಾನದ ಮೇಲೆ ಒತ್ತಡ ಹಾಕೊಂಡು ಕೂತಿದೆ ಅಮೆರಿಕ. ಇರಾನ್ನ ಮಾತುಕತೆ ಕರೀರಿ, ಒಪ್ಸಿ 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 ಅಂತ. ಇರಾನ್ ಹೇಳ್ತಾ ಇರೋದು ಹೊರ್ಮುಜ್ ಸ್ಟ್ರೈಟ್ ಇಂದ ಅಮೆರಿಕದವರು ಹಿಂದಕ್ಕೆ ಹೋಗ್ಬೇಕು, ಬ್ಲಾಕೇಡ್ ಮಾಡಿಟ್ಟಿದಾರಲ್ಲ, ಅಲ್ಲಿಂದ ಅಮೆರಿಕ ಸೈನ್ಯ ಹಿಂದಕ್ಕೆ ಹೋದ್ರೇನೆ ನಾವು ಮಾತುಕತೆಗೆ ಬರೋದು ಅಂತ. ಇದರ ನಡುವೆ ಅಲ್ಲಿ ನಿಲ್ಲಿಸಿದಾರಲ್ಲ ಅಮೆರಿಕದ ಯುದ್ಧ ನೌಕೆಗಳು, ಅವುಗಳಿಗೆ ದೊಡ್ಡ ದೊಡ್ಡ ಇರಾನ್ನ ಹಡಗುಗಳು, ಅಲ್ಲಿ ನೌಕಾದಳ ತುಂಬಾ ನಗಣ್ಯ, ಇಲ್ಲವೇ ಇಲ್ಲ ಅಂತಲೇ ಹೇಳಬೇಕು. ಇರಾನ್ ಬಳಿ ಇರೋದೇ ಸಣ್ಣ ಪುಟ್ಟ ಹಡಗುಗಳು, ಅದರ ಹತ್ರ ನೌಕಾದಳಕ್ಕಿರೋಂಥದ್ದು, ನೇವಿಗೆ. ಅದರಲ್ಲಿ ಒಂದು ವಿಶೇಷವಾದಂತಹ ತಂಡ ಇದೆ, ಪುಟ್ಟ ಪುಟ್ಟ ಬೋಟುಗಳು, 2-3 ಜನ ಹೋಗಿ ಬರುವಂತಹದ್ದು, ಫೆರಿಯಿಂಗ್ ಬೋಟ್ಸ್ ಅಂತ ಏನೋ ಕರೀತಾರಲ್ಲ, ಆ ತರದ್ದು ಸಣ್ಣ ಬೋಟುಗಳು. ಆ ಬೋಟುಗಳಿಗೆ ಇವರು ಶಸ್ತ್ರಾಸ್ತ್ರಗಳನ್ನ, ಗನ್ನುಗಳನ್ನ, ಸಣ್ಣ ಸಣ್ಣ ರಾಕೆಟ್ಗಳ ಲಾಂಚರ್ಗಳನ್ನೆಲ್ಲ ಅಳವಡಿಸ್ಬಿಟ್ಟಿದ್ದಾರೆ. ಅವುಗಳನ್ನ ತುಂಬಾ ಹತ್ರಕ್ಕೆ ತಗೊಂಡೋಗಿ ಕಾಟ ಕೊಡ್ತಾರೆ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ. ಯಾರು? ಯುದ್ಧ ನೌಕೆಗಳಿಗೆ, ಅಮೆರಿಕದ ಯುದ್ಧ ನೌಕೆಗಳಿಗೆ. ಅವುಗಳನ್ನು ಹೊಡಿಬೇಕು ಅಂದ್ರೂ ಸಾಧ್ಯ ಆಗಲ್ಲ ಇವ್ರಿಗೆ, ಯಾಕೆಂದ್ರೆ ಅವು ರಡಾರ್ಗೆ ಸಿಗಲ್ವಂತೆ. ಇನ್ನೊಂದು, ಅವು ಸಣ್ಣ ಪುಟ್ಟ ಇರೋದ್ರಿಂದ ಹಿಂಗ್ 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 ಹೋಗ್ತಾವ. ಅವು ಅಷ್ಟು ದೊಡ್ಡ ಸಮುದ್ರದಲ್ಲಿ ಸೊಳ್ಳೆ ಗಾತ್ರದಲ್ಲಿ ಕಾಣಿಸ್ತಾವ. ಅವು ಇಷ್ಟಿರ್ತವೆ, ಬುಸ್ 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 ಅಂತ ಹೋಯ್ತವೆ. ಒಂದೊಂದು ಹೋಗಲ್ಲ, ಸುತ್ಕೊಂಡ್ಬಿಡ್ತಾವಂತೆ 40-50 ಹೋಗಿ. ಅದಕ್ಕೆ ಅವುಗಳನ್ನ ಅಮೆರಿಕ ಸೈನ್ಯದವ್ರು ಕರೆದಿರೋದು ಮೊಸ್ಕಿಟೋ ಫ್ಲೀಟ್ ಅಂತ, ಸೊಳ್ಳೆ ಪಡೆ ಅಂತ ಕರೆದ್ಬಿಟ್ಟಿದ್ದಾರೆ. ಅದನ್ನ ಸೊಳ್ಳೆಗಳ ರೀತಿಯಲ್ಲಿ ಬಂದು ಮುತ್ಕೊಂಡ್ಬಿಡ್ತಾರೆ. ಗುಯ್ ಅಂತಾರೆ, ಕಿವಿ ಹತ್ರ ಬಂದು ಮಿಸೈಲ್ಗಳು ಹಾರಿಸ್ದಂಗೆ ಒಂದು ಸಣ್ಣ ಪುಟ್ಟ ಫೈರಿಂಗ್ ಮಾಡ್ತಾರೆ, ಸಣ್ಣ ಪುಟ್ಟ ಡ್ಯಾಮೇಜ್ ಮಾಡ್ತಾರೆ, ಪುಸ್ತಕ ಅಂತ ಓಡೋಗ್ಬಿಡ್ತಾರೆ. ನಮ್ ಕಣ್ಣಿಗೂ ಕಾಣಿಸಲ್ಲ, ಕೈಗೂ ಸಿಗೋದಿಲ್ಲ, ಶೂಟ್ ಮಾಡಕ್ಕೂ ಆಗ್ತಿಲ್ಲ, ಅವುಗಳನ್ನು ಹೊಡೆದು ಬಿಸಾಕಕ್ಕೂ ಆಗ್ತಿಲ್ಲ. ಇದರಿಂದ ನಮ್ಗೆ ರಕ್ಷಣೆ ಬೇಕು ಅಂತ ಅಮೆರಿಕ. ಯಥಾ ಪ್ರಕಾರ ಟ್ರಂಪ್ದು, ನಾನೊಬ್ನೇ ಯಾಕೆ ಹೊಡೆಸ್ಕೋಬೇಕು, ನಾನೊಬ್ನೇ ಯಾಕ್ರಿ ಓಡಿಸ್ಕೋಬೇಕು, ಬನ್ರಿ, ನಿಮಗೂ ಸಮಸ್ಯೆ ಆಗಿದೆ ತಾನೆ, ಇಡೀ ಪ್ರಪಂಚಕ್ಕೆ ಸಮಸ್ಯೆ ಆಗಿದೆ. ಹುರ್ಮುಜ್ ಸ್ಟ್ರೈಟ್ ಅನ್ನ ಇರಾನ್ ಬಂದ್ ಮಾಡಿಟ್ಟಿದೆ, ತೈಲ ಸಾಗಣೆ ನಡೀತಾ ಇಲ್ಲ, ಇಡೀ ಪ್ರಪಂಚದಲ್ಲಿ ಪೆಟ್ರೋಲ್ ಶಾರ್ಟೇಜ್ ಆಗಿದೆ, ಬೆಲೆಗಳು ಇರ್ತಾ ಇದಾವೆ, ನಾನು ಎಷ್ಟು ಕರೆದ್ರು ನೀವು ಬರಲ್ವಲ್ಲ ಅಂತ. ಈ ಬಾರಿನೂ ಅದೇ, ಈ ಸೊಳ್ಳೆ ಕಾಟ ತಡೆಯಕ್ಕಾಗ್ತಿಲ್ಲ ನಮಗೆ, ಸೊಳ್ಳೆ ಏನು ಪಡೆ ಇದೆ, ಅದರ ಕಾಟ ತಡೆಯಕ್ಕಾಗ್ತಿಲ್ಲ, ಬನ್ನಿ ಎಲ್ಲರನ್ನು ಅಂದ್ರೆ ಒಬ್ರದ್ದು ರೆಸ್ಪಾನ್ಸ್ ಇಲ್ಲ ಜಗತ್ತಲ್ಲಿ. ಎಲ್ರ ಪ್ರಕಾರ ಟ್ರಂಪ್ ಇವತ್ತು ತಿಕ್ಕಲನ್ ತರ ಕಾಣಿಸ್ತಾ ಇರೋದು. ಈ ತಿಕ್ಕಲ ಹೇಳಿದ್ರೆ ನಾವ್ಯಾಕೆ ಹೋಗ್ಬೇಕು? ಈ ಮೆಂಟಲ್ ಗಿರಾಕಿ ಇದು, ಈ ಲೂಸ್ ಹೇಳಿದ ಮಾತು ನಾವು ಕೇಳಬಾರ್ದು, ನಾವ್ ಯಾರು ಬರಲ್ಲ ಅಂತ. ಅದಕ್ಕೆ ರೆಸ್ಪಾನ್ಸೇ ಇಲ್ಲ. ಟ್ರಂಪ್ ಅಷ್ಟು ಜೋರಾಗಿ ಬಾಯ್ ಪಡ್ಕೊಂಡ್ರು ಇಡೀ ಪ್ರಪಂಚಕ್ಕೆ ಹೇಳ್ತಾ ಇರೋದು, ಬಂದು ಹೊರ್ಮುಜ್ ಸ್ಟ್ರೈಟ್ ಅನ್ನು ಬಿಡುಗಡೆಗೊಳಿಸಿ, ನಿಮ್ಮ ದೇಶಕ್ಕೂ ಸಹ ಇದಾಗತ್ತಲ್ವಾ, ಎಫೆಕ್ಟ್ ಆಗ್ತಾ ಇದೆ ಅಲ್ವಾ ಅಂದ್ರೆ ಯಾರು ಬರ್ತಾ ಇಲ್ಲ. ಹೊಸದಾಗಿ ಸೊಳ್ಳೆ ಪಡೆಗೆ ಒಂದು ಕಥೆ ಬೇರೆ ಎತ್ತಿ ಕಟ್ಟಿ ತೋರಿಸ್ತಾ ಇರೋದು, ಅದಕ್ಕೂ ಯಾರು ಬರ್ತಾ ಇಲ್ಲ. ಎಲ್ಲರೂ ಹೇಳ್ತಿರೋದೇನು, ಯಪ್ಪ ನೀನು ಯುದ್ಧ ಮುಗಿಸ್ಕೋ, ಇರಾನ್ ಅವರು ಏನ್ ಸಮುದ್ರದ ಕೆಳಗಡೆ ಮೈನ್ಸ್ ಹಾಕಿದ್ದಾರೆ ಅದನ್ನ ತೆರವುಗೊಳಿಸೋದಿಕ್ಕೆ ನಾವು ತುದಿಗಾಲ ಮೇಲೆ ನಿಂತಿದೀವಿ, ನಾವು ಅದಕ್ಕೆ ಸಹಾಯ ಮಾಡ್ತೀವಿ. ಅದು ಇರಾನ್ ಜೊತೆ ಸಹಕರಿಸ್ಕೊಂಡು ಅವ್ರ ಜೊತೆನೆ ಕೆಲಸ ಮಾಡ್ಕೊಂಡು ಅದನ್ನ ತೆರವುಗೊಳಿಸಿ, ಏನು ಡೇಂಜರ್ ಇಲ್ದಿರ ಮಾಡ್ತೀವಿ, ಆದ್ರೆ ಯುದ್ಧ ಮುಗಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ನಿಂದು. ಯುದ್ಧಕ್ಕೆ ಹೋಗಿದೀಯಾ, ಅದೇನು ಹೊಡೆದೋ ನಿನ್ನ ಕರ್ಮ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ, ಯುದ್ಧ ಮುಗಿಸ್ಕೊಂಡು ನಮ್ಮ ಹತ್ರ ಬಾ ಅಂತ ಅಮೆರಿಕಾಗೆ ಯುರೋಪಿಯನ್ ರಾಷ್ಟ್ರಗಳು, ಬೇರೆ ರಾಷ್ಟ್ರಗಳೆಲ್ಲ ಹೇಳ್ತಾ ಇದ್ದಾವೆ. ಜರ್ಮನಿ, ನೋಡಪ್ಪ, ರೆಡ್ ಸಿ ಅಲ್ಲಿ ನನ್ನ ನೇವಿನ ತಂದು ನಿಲ್ಸಿದ್ದೀನಿ, ನೀನು ಯುದ್ಧ ಮುಗೀತು,
ಅಂತ ಹೇಳಿದ ತಕ್ಷಣ ಇರಾನ್ ಜೊತೆ ಮಾತಾಡ್ತೀನಿ, ಆ ಮೈನ್ಸ್ ತೆಗಿಯೋದಕ್ಕೆ ಏನು ಮಾಡ್ಬೋದು ಅಂತ. ಆಗ ನನ್ನ ನೇವಿ ಬರುತ್ತೆ, ಮೈನ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಮೆರಿಕ ಒಂಟಿಯಾಗಿ ಮೈನ್ಸನ್ನು ಕ್ಲಿಯರ್ ಮಾಡ್ಬೇಕಂದ್ರೆ 6 ತಿಂಗಳಾಗತ್ತಂತೆ. ಅಷ್ಟೊಂದು ಮೈನ್ಸನ್ನು ಸಮುದ್ರದ ಆಳದಲ್ಲಿ ಇರಾನ್ ಅವಿತಿಟ್ಟಿದೆ ಅಥವಾ ಹಾಸಿಟ್ಟಿದೆ. ಅಮೆರಿಕ ಒಂಟಿಯಾಗಿ ಅದನ್ನು ತೆಗಿಬೇಕಾದ್ರೆ 6 ತಿಂಗಳು ಬೇಕಂತೆ. ಇಡೀ ಜಗತ್ತಿನ ಮುಖ್ಯವಾದ ದೇಶಗಳು ನೇವಿಗಳೆಲ್ಲ ಬಂದು ಕೈ ಜೋಡಿಸಿದ್ರೆ ಮಾತ್ರ ಅದು ಬೇಗ ಕ್ಲಿಯರ್ ಆಗೋದಂತೆ. ಅದನ್ನೇ ಜರ್ಮನಿ ಹೇಳ್ತಾ ಇದೆ, ಅದನ್ನೇ ಬೇರೆ ದೇಶಗಳು ಹೇಳ್ತಿದ್ದಾವೆ. ಸ್ಪೇನ್ ಅಂತಹ ದೇಶಗಳು, UK ಅಂತ ದೇಶಗಳು ಹೇಳ್ತಿರೋದೇನು ಅಂದ್ರೆ, ನೀವು ಯುದ್ಧ ಮುಗಿಸ್ಕೊಳ್ಳಿ, ಒಂದು ಒಪ್ಪಂದಕ್ಕೆ ಬನ್ನಿ, ಶಾಂತಿ ಮಾತುಕತೆ ಅಂತ ಮಾಡ್ಕೊಳ್ಳಿ, ಎಲ್ಲ ಮುಗಿದ ಮೇಲೆ ನಮ್ಗೆ ಹೇಳ್ರಿ, ನಾವು ಬರ್ತೀವಿ, ಅದನ್ನ ತೆಗಿತೀವಿ. ಅದು ಬಿಟ್ಟು ಸೊಳ್ಳೆ ಪಡೆ ಹೊಡಿತಾ ಇದೆ, ಇರಾನ್ ಮಿಸೈಲ್ಗಳು ಹೊಡಿತಾ ಇದ್ದಾವೆ, ಇನ್ನೇನೋ ಆಗ್ತಿದೆ, ನನ್ನ ಇದಕ್ಕೆ ಯುದ್ಧ ನೌಕೆಗೆ ಬೆಂಕಿ ಬಿದ್ದಿದೆ, ನನ್ನ ಯುದ್ಧ ನೌಕೆಗೆ ಮಿಸೈಲ್ ಬಿದ್ದಿದೆ ಅಂದ್ರೆ ನಾವು ಬರಲ್ಲ. ಯಾಕೆಂದ್ರೆ ನಾವು ಯುದ್ಧಕ್ಕೆ ಬರೋದಿಲ್ಲ, ಇರಾನ್ ಜೊತೆ ಯುದ್ಧಕ್ಕೆ ನಿಲ್ಲೋದಿಲ್ಲ ನಾವು ಅಂತ ಯುರೋಪಿಯನ್ ದೇಶಗಳು, ಯುರೋಪಿಯನ್ ಯೂನಿಯನ್, ಬೇರೆ ಮಿತ್ರ ಪಡೆಗಳು, ಮಿತ್ರ ದೇಶಗಳು ಏನಿದಾವೆ ಅಮೆರಿಕದು, ಎಲ್ಲರೂ ಹೇಳ್ಕೊಂಡಿದ್ದಾರೆ. ಅಮೆರಿಕಗೆ ಈಗ ಜೊತೆ ಕೊಡೋದು ಒಂದೇ ದೇಶ, ಅದು ಇಸ್ರೇಲ್, ತನ್ನ ಸ್ವಾರ್ಥಕ್ಕೆ. ಇಸ್ರೇಲ್ಗೆ ಜೊತೆ ಕೊಡ್ತಿರೋದು ಒಂದೇ ದೇಶ, ಅಮೆರಿಕ, ಅದು ಸ್ವಾರ್ಥಕ್ಕೆ. ಇನ್ನೇನೂ ಇಲ್ಲ. ಅರಬ್ ರಾಷ್ಟ್ರಗಳಂತೂ ಏನು ಮಾಡೋಕ್ಕಾಗೋದಿಲ್ಲ ಪಾಪ. ಅವು ಏನಾದ್ರು ಮಾಡಿದ್ರೆ ಇರಾನ್ ಅವ್ರು ಮಿಸೈಲ್ ತೆಗೆದು ಹಾಕ್ತಾರೆ, ಡ್ರೋನ್ಗಳನ್ನ ಬಿಟ್ಟು ಡಮ್ ಡಮ್ ಅನ್ನಿಸ್ತಾರೆ, 1-2 ಬಿಲ್ಡಿಂಗು, ಸೈಲೆಂಟ್ ಆಗಿಬಿಡ್ತಾರೆ ಅರಬ್ ದೇಶಗಳು. ನಿಮಗೆ ಜಾಗ ಕೊಟ್ಟು ನಾವು ಒಡ್ಸ್ಕೊಳ್ತಾ ಇದ್ದೀವಿ ಅಂತ ಅಮೆರಿಕ ವಿರುದ್ಧನೇ ಅವರು ಕೂಗಾಡೋದಕ್ಕೆ ಶುರು ಮಾಡಿದ್ದಾರೆ. ಬಟ್ ಎನಿಹೌ, ಈ ಸದ್ಯಕ್ಕೆ ಈ ಸೊಳ್ಳೆ ಪಡೆ ಅನ್ನುವಂತಹ ಹೆಸರನ್ನು ಅಮೆರಿಕನೇ ಕೊಟ್ಕೊಂಡಿದೆ, ಮೊಸ್ಕಿಟೋ ಫ್ಲೀಟ್ ಅಂತ. ಆ ಮೊಸ್ಕಿಟೋ ಫ್ಲೀಟು ಇವರಿಗೆ ಕೊಡಬಾರ್ದು ಕಾಟ ಕೊಡ್ತಾ ಇದೆ, ಅರ್ಚ್ಕೊಳ್ತವ್ರೆ, ನಮ್ಮನ್ನು ಕಾಪಾಡಿ ಅಥವಾ ನಮ್ಮ ಸಹಾಯಕ್ಕೆ ಬನ್ನಿ, ಸಹಕಾರಕ್ಕೆ ಬನ್ನಿ ಅಂತ. ಅಮೆರಿಕದ ಯಾರು ಕೇರ್ ಮಾಡ್ತಿಲ್ಲ. ನೀವು ಲೂಸ್ ನನ್ನ ಮಕ್ಕಳು, ಏನೋ ಒಡ್ಸ್ಕೊಳ್ತೀರೋ ಹೊಡಿತೀರೋ ಬಿಡ್ರಿ, ಯುದ್ಧ ಮುಗಿದ್ಮೇಲೆ ಕರೀರಿ, ಬರ್ತೀವಿ ಅಷ್ಟೇ. ಸೊ ಇದಿಷ್ಟು ಈಗ ಬಂದಿರುವಂತಹ ಅಪ್ಡೇಟು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.